ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಆತ್ಮ ಯೋಜನೆಯಲ್ಲಿ ಸಿರಿಧಾನ್ಯ ಬೆಳೆಯಾದ ಊದಲು ಬೆಳೆಯುವ ಮೂಲಕ ಕೊಪ್ಪಳ ಜಿಲ್ಲೆಯ ಲಿಂಗದಹಳ್ಳಿ ಗ್ರಾಮದ ರೈತ ದೇವರಾಜ ಮೇಟಿ ಇತರ ರೈತರಿಗೆ ಮಾದರಿಯಾಗಿದ್ದಾರೆ. ಸ್ನಾತಕೋತ್ತರ ಪದವೀಧರರಾದ ದೇವರಾಜ ಮೇಟಿ ತಮ್ಮ 2 ಎಕರೆ ಜಮೀನಿನಲ್ಲಿ ಸಮಗ್ರ ಸಾವಯವ ಕೃಷಿ ಮಾಡಿ ಮುಂದಿನ ಯುವ ಪೀಳಿಗೆಗೆ ವಿಷಮುಕ್ತ ಭೂಮಿ ಕೊಡಬೇಕು ಮತ್ತು ಒತ್ತಡದ ಬದುಕಿನಲ್ಲಿ ಪೌಷ್ಟಿಕ ಆಹಾರ ನೀಡುವ ಉದ್ದೇಶದಿಂದ ನವಣೆ, ಸಜ್ಜೆ, ಊದಲುಗಳಂತಹ ಸಿರಿಧಾನ್ಯ ಬೆಳೆ ಬೆಳೆಯುತ್ತಿದ್ದಾರೆ. ಮತ್ತು ಭೂಮಿ ಕೂಡ ದೂರದರ್ಶನದೊಂದಿಗೆ ಊದಲು ಬೆಳೆದ ರೈತ ದೇವರಾಜ ಮೇಟಿ 2 ಎಕರೆ ಜಮೀನಿನಲ್ಲಿ ಸಿರಿಧಾನ್ಯ, ಊದಲು ಹಾಗೂ ತೊಗರಿ ಬೆಳೆ ಬೆಳೆಯಲಾಗಿದೆ. ಇವುಗಳನ್ನು ಬೆಳೆಯಲು ವೆಚ್ಚವೂ ಕಡಿಮೆಯಾಗಲಿದ್ದು ರಾಸಾಯನಿಕ ಬಳಸುವಂತಿಲ್ಲ ಹಾಗೂ ಉತ್ತಮ ಆದಾಯವನ್ನು ನಿರೀಕ್ಷಿಸಬಹುದು. ಮಾರುಕಟ್ಟೆ ವ್ಯವಸ್ಥೆಯೂ ಉತ್ತಮವಾಗಿದೆ. ಹಾಗಾಗಿ ರೈತರು ಬೆಳೆ ಪರಿವರ್ತನೆ ಮಾಡಿಕೊಂಡು ಸಾವಯವ ಬೇಸಾಯ ಪದ್ಧತಿ ಅನುಸರಿಸುವ ಮೂಲಕ ಆರ್ಥಿಕವಾಗಿ ಸದೃಢರಾಗಬೇಕು ಎಂದು ಸಲಹೆ ನೀಡಿದರು. ಜಾಗೃತರಾಗಿ ಒಂದು ಹೊಸ ಬದಲಾವಣೆ ಹೆಜ್ಜೆಯನ್ನ ಇಡಬೇಕಾಗಿದ್ದು. ಆಮೇಲೆ ನಾವು ರೈತ ಹನುಮೇಶ ದೇವರಾಜ ಮೇಟಿಯವರು ಅವರ 1 ಎಕರೆ ಜಾಗದಲ್ಲಿ ಮಿಶ್ರ ಬೆಳೆ ಬೆಳೆದು ಲಾಭ ಪಡೆದರೆ 2 ಎಕರೆಯಲ್ಲಿ ನವಣೆ, ಸಜ್ಜೆ, ಊದಲು ಬೆಳೆದು ಸಾವಯವ ಕೃಷಿ ಮಾಡಿ ಮಾದರಿ ರೈತರಾಗಿದ್ದಾರೆ ಎಂದು ತಿಳಿಸಿದರು. ಆ ಪೀಕಿಗೆ ಮತ್ತೆ ಉತ್ತೇಜನ ಕೊಡುತ್ತಾ ಮಣ್ಣಿನ ಫಲವತ್ತತೆ ಗುಣಗಳನ್ನ ಕಳೆಯಲ್ಲ, ಇನ್ನು ಹೆಚ್ಚಿಗೆ ಮಾಡುತ್ತಾ. ಹಂಗಾಗಿ ಸಾವಯವ ಪದ್ಧತಿ ಮಾಡೋದು ಒಳ್ಳೆಯದು.